ದೊಡ್ಡನಾಗರ ಬಳಿ ರೈಲು ಹಳಿ ಮೇಲೆ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಹಳಿ ಮೇಲೆ ಬಿದ್ದಿದ್ದ ಮಣ್ಣು ತೆರವು ಮಾಡುತ್ತಿದ್ದಾರೆ ಸಿಬ್ಬಂದಿಗಳು. ಹಾಸನದ ಸಕಲೇಶಪುರ ತಾಲೂಕಿನ ದೊಡ್ಡನಾಗರ ಪ್ರದೇಶ ಹಳಿ ಮೇಲೆ ಬಿದ್ದಿರುವಂತಹ 10 ಅಡಿ ಎತ್ತರದ ಮಣ್ಣಿನ ರಾಶಿ ಇದು. ಮಣ್ಣಿನ ಜೊತೆಗೆ ರೈಲು ಹಳಿ ಮೇಲೆ ಬಂಡೆಕಲ್ಲು ಕೂಡ ಬಿದ್ದಿದೆ. ಸ್ಥಳದಲ್ಲಿ 3 ಹಿಟಾಚಿಗಳಿಂದ ಮಣ್ಣು ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ರಾತ್ರಿಯಿಂದ ಎಲ್ಲಾ ರೈಲುಗಳ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಬೆಂಗಳೂರು ಟು ಮಂಗಳೂರು ಮಾರ್ಗದ ಎಲ್ಲಾ ರೈಲುಗಳು ಸಂಪೂರ್ಣ ಸ್ಥಗಿತವಾಗಿದೆ. ಈಗ ಇನ್ನು ಕಾರವಾರದಲ್ಲಿ ಕಾಳಿ ಸೇತುವೆ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಹೊಸ ಸೇತುವೆ ಮೇಲೆ ಹೆಚ್ಚಿದ್ದ ವಾಹನ ದಟ್ಟಣೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ನಿರ್ಮಿಸಲಾದ ಸೇತುವೆ ಇದು. ಕಾರವಾರ ಗೋವಾ ಸಂಪರ್ಕಿಸುವಂತ ಹೆದ್ದಾರಿ ಸೇತುವೆ. ಹೊಸ ಸೇತುವೆ ಮೇಲೆಯೇ ದ್ವಿಮುಖ ಸಂಚಾರ. ಸೇತುವೆಗೆ ಬೀದಿ ದೀಪ ಅಳವಡಿಸದೆ ಐಆರ್ಬಿ ಸಾಕಷ್ಟು ಒಂದು ನಿರ್ಲಕ್ಷ್ಯನ ತೋರಿದೆ. ಹೊಸ ಸೇತುವೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಬೇಡಿಕೆ ಕೂಡ ಇಟ್ಟಿದ್ದಾರೆ. ಎರಡನೇ ಬಾರಿಗೆ ಭತ್ತದ ನಾಟಿ ಮಾಡಲು ತಯಾರಿಯನ್ನು ಮಾಡಲಾಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ಭತ್ತದ ನಾಟಿ ಮಾಡಿಸಬೇಕು ಅಂತ ಎಲ್ಲಾ ರೀತಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಗದ್ದೆಗೆ ಇಳಿದು ನಾಟಿ ಮಾಡಲಿದ್ದಾರೆ ಕುಮಾರಸ್ವಾಮಿ. ಮಂಡ್ಯದ ಅರಳಕುಪ್ಪೆ ಗ್ರಾಮದಲ್ಲಿ ನಾಟಿ ಮಾಡಲು ಎಲ್ಲಾ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಗ್ರಾಮದ ಲಕ್ಷ್ಮಣ್ ಎಂಬ ರೈತನ ಗದ್ದೆಯಲ್ಲಿ ನಾಟಿಗೆ ಎಲ್ಲಾ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. 2018ರಲ್ಲಿ ಸಿಎಂ ಆಗಿದ್ದಾಗ ನಾಟಿ ಮಾಡಿದ್ರು ಕುಮಾರಸ್ವಾಮಿ. ಭತ್ತದ ಪೈರು ನಾಟಿ ಮಾಡುವ ಮೂಲಕ ರೈತರ ಪರ ಇದ್ದೇನೆ ಅನ್ನೋ ಒಂದು ಸಂದೇಶ ರವಾನಿಸೋದಕ್ಕೆ ಕುಮಾರಸ್ವಾಮಿಯನ್ನು ಕರೆಸ್ತಾ ಇದ್ದಾರೆ. ಬಣ್ಣ ಬಣ್ಣದ ಬಾವುಟಗಳಿಂದ ಈಗಾಗಲೇ ಅರಳಕುಪ್ಪೆ ಸಿಂಗಾರಗೊಂಡಿದೆ. ಭತ್ತದ ಗದ್ದೆಗೂ ಸಿಂಗಾರ ಮಾಡಿ ನಾಟಿ ಮಾಡಲು ಸಕಲ ಸಿದ್ಧತೆಗಳು ನಡೀತಾ ಇದೆ. ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು 2ನೇ ಬಾರಿಗೆ ಭತ್ತ ನಾಟಿ ಮಾಡ್ಲಿಕ್ಕೆ ಮಂಡ್ಯ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಈಗ ನಾನು ಅವರು ಬರ್ತಾ ಇರತಕ್ಕಂತ ಒಂದು ಸ್ಥಳದಲ್ಲಿದ್ದೀನಿ. ನೋಡಬಹುದು, ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅರಳಕುಪ್ಪೆ ಗ್ರಾಮದ ವ್ಯಾಪ್ತಿಗೆ ಬರ್ತಕ್ಕಂತ, ಅಂದ್ರೆ ಅರಳಕುಪ್ಪೆ ಮತ್ತೆ ಸೀತಾಪುರ ಗ್ರಾಮದ ನಡುವೆ ಇರ್ತಕ್ಕಂತ ಒಂದು ಸ್ಥಳ ಇದೆ ನೋಡ್ತಾ ಇದ್ರಿ. ಈ ಒಂದು ಸ್ಥಳದಲ್ಲೇ ಕುಮಾರಸ್ವಾಮಿ ಅವರು ಆಗಮಿಸಿ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಯಾವ ರೀತಿ ಸಂಪೂರ್ಣವಾಗಿ ಒಂದು ಸಿನಿಮಾ ಸೆಟ್ ರೀತಿನಲ್ಲಿ ಕಲರ್ ಬಾವುಟಗಳನ್ನ ಹಾಕಿ ಕಂಗೊಳಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ಯಾಕೆಂದ್ರೆ ಬರ್ತಕ್ಕಂತ ಜನರು ಕೂತ್ಕೊಳ್ಳಿಕ್ಕೂ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದು ಒಂದ್ ಕಡೆ ಅಂದ್ರೆ ಸಾವಿರಾರು ಜನರು ಸೇರೋ ಇದೆ. ಕುಮಾರಸ್ವಾಮಿ ಅವರು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಂದ ರೈತರು ಆಗಮಿಸ್ತಾರೆ. ಅವ್ರು ಬರ್ತಕ್ಕಂಥವ್ರಿಗೆ ಕೂತ್ಕೊಂಡು ಈ ಒಂದು ನಾಟಿ ಕಾರ್ಯವನ್ನ ನೋಡ್ಲಿಕ್ಕೆ ಅಲ್ಲಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಯಾವ ರೀತಿ ನಾವು ಟೂರ್ನಮೆಂಟ್ ಕಬಡ್ಡಿ ಆಟ ಆ ತರದ ಟೂರ್ನಮೆಂಟ್ ಅಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡ್ತಾರೆ, ಆ ರೀತಿ ಕೂತ್ಕೊಂಡು ವೀಕ್ಷಣೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. ಇದು ಕುಮಾರಸ್ವಾಮಿ ಅವರು ನಾಟಿ ಮಾಡ್ತಕ್ಕಂತ ಜಮೀನು ಅರಳಕುಪ್ಪೆ ಗ್ರಾಮಕ್ಕೆ ಸೇರಿದಂತ ಲಕ್ಷ್ಮಣ ಅಂತಕ್ಕಂತ ರೈತರಿಗೆ ಆ ಕುಟುಂಬಕ್ಕೆ ಸೇರಿದಂತ ಜಮೀನು. ಇಲ್ಲಿ ಸುಮಾರು 2 ಎಕರೆಯಷ್ಟು ಇದೆ. ನಾಳೆ ಅಂದ್ರೆ ಕುಮಾರಸ್ವಾಮಿ ಅವರು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಟಿಗಾಗ್ಲೇ ಎಲ್ಲಾ ರೀತಿಯಾದ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ನೋಡ್ತಾ ಇದ್ರಿ, ಭತ್ತದ ಪೈರುಗಳು ಹದವಾಗಿ ನಿಂತಿದೆ. ಅದನ್ನ ಕಿತ್ತು ಅಂದ್ರೆ ಅದಾದ ನಂತರ ಅಂತ ರೆಡಿ ಮಾಡ್ಕೋತಾರೆ ನಾಟಿಗೆ. ಈಗಾಗಲೇ ರೈತರು ಉಳುಮೆ ಮಾಡ್ಕೊಂಡು ಜಮೀನ ಒಂದ್ ರೀತಿನಲ್ಲಿ ಹದ ಮಾಡ್ಕೊಂಡಿದ್ದಾರೆ. ಗ್ರಾಮದ ಏನು ರೈತ ಜಮೀನಿನ ಮಾಲೀಕ ಏನಿದ್ದಾರೆ ಲಕ್ಷ್ಮಣ ಅಂತ ಹೇಳಿ, ಅವರು ಅಂತಿಮ ಹಂತದ ಒಂದು ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ. ಟ್ರಾಕ್ಟರ್ನ ಉಳುಮೆ ಮಾಡೋದ್ರ ಮೂಲಕ ಜಮೀನನ್ನ ಹದ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರು ಏನು 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಆ ಟೈಮಲ್ಲೂ ಕೂಡ ಬಂದು ಇಲ್ಲಿ ನಾಟಿಯನ್ನ ಭಾಗವಹಿಸಿದ್ರು. ಅಂದ್ರೆ ಈ ಪಕ್ಕದ ಜಮೀನು ಕೆಂಚೇಗೌಡರಿಗೆ ಅಂತಕ್ಕಂಥವ್ರ ಜಮೀನಲ್ಲಿ ನಾಟಿ ಮಾಡಿ ಹೋಗಿದ್ರು. ಆ ಮೂಲಕ ನಾನು ಸಿಎಂ ಆಗ್ಲಿ ಏನಾದ್ರೂ ಆಗ್ಲಿ ನಾನು ರೈತರ ಮಗ, ನಾನು ಮಣ್ಣಿನ ಮಕ್ಕಳು ಪರವಾಗಿರ್ತೀನಿ ಅಂತಕ್ಕಂಥದ್ನ ಹೇಳೋದ್ರ ಮೂಲಕ ರೈತರಿಗೆ ಒಂದು ಆತ್ಮಸ್ಥೈರ್ಯವನ್ನ ತುಂಬಿದ್ರು. ಈಗ ಕೇಂದ್ರ ಮಂತ್ರಿ ಆಗಿದ್ದಾರೆ. ಈಗಲೂ ಕೂಡ ಅವರು ಭತ್ತದ ನಾಟಿಗೆ ಆಗಮಿಸ್ತಾ ಇದ್ದಾರೆ. ಈಗಲೂ ಕೂಡ ನಾನು ರೈತನ ಮಗನೇ, ನಾನು ಯಾವಾಗ್ಲೂ ನಿಮ್ ಜೊತೆಲಿ ಇರ್ತೀನಿ ಅಂತಕ್ಕಂಥದ್ನ ಮತ್ತೊಮ್ಮೆ ರೈತರಲ್ಲಿ ಆತ್ಮವಿಶ್ವಾಸವನ್ನ ತುಂಬಾ ಯತ್ನ ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಅವರು ಏನ್ ಬರ್ತಾರೆ, ಅವ್ರು ಬರ್ತಾ ಇರ್ತಕ್ಕಂಥ ರೋಡು ಅಂದ್ರೆ ಇದೇನ್ ಕೆರೆ ಏರಿ ಅಂತ, ನಾಲೆ ಏರಿ ಅಂತ ಏನ್ ಕರಿಸ್ತೀವಿ, ಆ ನಾಲೆ ಏರಿ ಆ ರಸ್ತೆ ಉದ್ದಕ್ಕೂ ಕೂಡ ಕಲರ್ ಅಂದ್ರೆ ಎರಡೂ ಕಡೆಯಿಂದ ಬಣ್ಣ ಬಣ್ಣದ ಬಾವುಟಗಳನ್ನ ಕಟ್ಟೋದ್ರ ಮೂಲಕ ಅವ್ರಿಗೆ ಬರ್ತಕ್ಕಂಥವ್ರಿಗೆ ಒಂದು ಕೆಂಪು ಹಾಸಿನ ಸ್ವಾಗತ ಅಂತ ಏನ್ ಕರೀತಾರೆ, ಆ ಒಂದು ಸ್ವಾಗತ ಮಾಡ್ಲಿಕ್ಕೆ ಇಲ್ಲಿ ರೈತರು ಎಲ್ಲಾ ರೀತಿಯಾದ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಕುಮಾರಸ್ವಾಮಿ ಅವರು 2ನೇ ಬಾರಿಗೆ ಈಗ ಆಗಮಿಸಿ ಇಲ್ಲಿ
ಭತ್ತ ನಾಟಿ ಕಾರ್ಯದಲ್ಲಿ ಭಾಗವಹಿಸೋದ್ರ ಮೂಲಕ ನಾನು ಯಾವಾಗ್ಲೂ ರೈತರ ಪರ ಇರ್ತೀನಿ ಅಂತಕ್ಕಂಥದ್ನ ಹೇಳೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.